ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ಈ ಅವಕಾಶಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದೇವೆ. ಇವತ್ತು ಈ ವಾಕ್ಯವನ್ನು ಕೇಳುವ ಪ್ರತಿಯೊಬ್ಬರನ್ನು ಕೂಡ ದೇವರ ಆಶೀರ್ವಾದ ಮಾಡಬೇಕೆಂಬುದೇ ನಮ್ಮ ಪ್ರಾರ್ಥನೆ ಆಗಿದೆ. ಈ ವಾಕ್ಯವನ್ನು ಪ್ರಾರಂಭ ಮಾಡುವುದಕ್ಕಿಂತ ಮುಂಚೆ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಅತಿಶಯವಾಗಿ ಪ್ರೀತಿಸುವ ಪರಲೋಕದ ತಂದೆಯಾಗಿರುವ ದೇವರೇ, ನಿನ್ನ ಮಹಾಪ್ರೀತಿಗಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದೇವೆ. ದೇವ, ಈ ಸಮಯದಲ್ಲಿ ದೇವ ನಿನ್ನ ವಾಕ್ಯಗಳ ಮೂಲಕ ನಮ್ಮೊಟ್ಟಿಗೆ ನೀನು ಮಾತನಾಡು. ನಿನ್ನ ವಾಕ್ಯದಲ್ಲಿರುವಂಥ ಸತ್ಯವನ್ನು ದೇವ ನಮಗೆ ಪ್ರಕಟಪಡಿಸಲು ನಾವು ಪ್ರಾರ್ಥಿಸ್ತಾ ಇದ್ದೇವೆ. ವಾಕ್ಯದಲ್ಲಿರುವಂಥ ಮರ್ಮಗಳು ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡಲಿಕ್ಕೆ ಸಹಾಯ ಮಾಡು. ನನ್ನ ವಾಕ್ಯವು ನಮ್ಮನ್ನು ದೇವರೇ ಕಾರ್ಯ ಸಾಧಕವಾಗಿ ಮಾಡಲಿಕ್ಕೆ ಸಹಾಯ ಮಾಡಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ನಿನ್ನ ವಾಕ್ಯವೇ ನಮ್ಮ ಜೀವನಕ್ಕೆ ಮೂಲಾಧಾರವಾಗಿದೆ ಸ್ವಾಮಿ. ವಾಕ್ಯ ಕೇಳುವ ಪ್ರತಿಯೊಬ್ಬರನ್ನು ದೇವರೇ ಅವರ ಜೀವಿತಗಳನ್ನು, ಅವರ ಕುಟುಂಬಗಳನ್ನು, ಅವರ ವ್ಯಕ್ತಿಗತವಾದ ಜೀವನವನ್ನು ದೇವ ನೀನು ಆಶೀರ್ವಾದ ಮಾಡಿ ಎಂದು ಪ್ರಾರ್ಥಿಸ್ತಾ ಇದ್ದೇವೆ. ಈ ವಾಕ್ಯದ ಮೂಲಕ ಕೇಳುವ ಪ್ರತಿಯೊಬ್ಬರ ಆಶೀರ್ವಾದ ಹೊಂದುವಂತೆ ಸಹಾಯ ಮಾಡು. ಈ ವಾಕ್ಯ ಅನೇಕರ ಜೀವನಕ್ಕೆ ಪ್ರಯೋಜನಕರವಾಗಿರಲಿಕ್ಕಾಗುವಂತೆ ಸಹಾಯ ಮಾಡೋದು ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಈ ವಾಕ್ಯದ ಪ್ರತಿಯೊಂದು ಭಾಗಗಳನ್ನು ನಿನ್ನ ಕರಗಳಲ್ಲಿ ಒಪ್ಪಿಸ್ತಾ ಇದ್ದೇವೆ. ವಾಕ್ಯ ಕೇಳುವ ಪ್ರತಿಯೊಬ್ಬರನ್ನು ಮತ್ತೊಂದು ಸಾರಿ ನಿನ್ನ ಕರಗಳಲ್ಲಿ ಒಪ್ಪಿಸ್ತಾ ಇದ್ದೇವೆ. ವಾಕ್ಯ ಅವರಿಗೆ ಅರ್ಥವಾಗುವ ರೀತಿಯಲ್ಲಿ ನೀನು ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುವುದಿದ್ದೇವೆ ತಂದೆ, ಆಮೇನ್. ದೇವರ ನಾಮಕ್ಕೆ ಸ್ತೋತ್ರ. ಈ ಸಮಯದಲ್ಲಿ ಈ ಹೊತ್ತಿನ ದಾನಕ್ಕಾಗಿ ಆರಿಸಿಕೊಂಡಿರುವಂಥ ದೇವರ ವಾಕ್ಯದ ಭಾಗವನ್ನು ನಾವು ನೋಡುವಾಗ 3ನೇ ಯೋಹಾನ ಬರೆದ ಪತ್ರಿಕೆ 1ನೇ ಅಧ್ಯಾಯ 2ನೇ ವಚನ ನಮ್ಮೆಲ್ಲರಿಗೆ ಚಿರಪರಿಚಯ ಇರುವಂಥ ವಾಕ್ಯ, ನಮ್ಮೆಲ್ಲರಿಗೆ ಗೊತ್ತಿರುವಂಥ ವಾಕ್ಯ. 3ನೇ ಯೋಹಾನ 1ನೇ ಅಧ್ಯಾಯ 2ನೇ ವಚನ. ಪ್ರಿಯನೇ, ನೀನು ಆತ್ಮ ವಿಷಯದಲ್ಲಿ ಅಭಿವೃದ್ಧಿ ಹೊಂದುವ ಪ್ರಕಾರ ಎಲ್ಲ ವಿಷಯಗಳಲ್ಲಿಯೂ ಅಭಿವೃದ್ಧಿ ಹೊಂದಿ ಸುಕ್ಷೇಮವಾಗಿರಬೇಕೆಂದು ಪ್ರಾರ್ಥಿಸುತ್ತೇನೆ. ಆತ್ಮ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿದ ಪ್ರಕಾರ. ದೇವರ ನಾಮಕ್ಕೆ ಸ್ತೋತ್ರ. ಇವತ್ತು ನಾನು ಮಾತನಾಡುವ ಅಂಶ ಏನೆಂದರೆ, ಆತ್ಮದಲ್ಲಿ ಯಾಕೆ ಬೆಳೀಲಿಕ್ಕೆ ಆಗ್ತಾಯಿಲ್ಲ? ವೈ ಐ ಆಮ್ ನಾಟ್ ಗ್ರೋಯಿಂಗ್ ಇನ್ ಸ್ಪಿರಿಚುವಲಿ. ಆತ್ಮಿಕ ಜೀವನದಲ್ಲಿ ಬೆಳೀಲಿಕ್ಕೆ ಯಾಕೆ ಆಗ್ತಾಯಿಲ್ಲ? ಎಲ್ಲ ವಿಷಯದಲ್ಲಿ ಇವತ್ತು ಮನುಷ್ಯನು ಅಭಿವೃದ್ಧಿ ಆಗ್ತಾ ಇದ್ದಾನೆ. ಎಲ್ಲ ವಿಷಯದಲ್ಲಿ ಇವತ್ತು ಮನುಷ್ಯನು ಆತನು ಬೆಳೀತಾ ಇದ್ದಾನೆ. ಆದರೆ ಆತ್ಮಿಕ ಜೀವನದಲ್ಲಿ ಆತ್ಮ ವಿಷಯದಲ್ಲಿ ಮನುಷ್ಯನು ದಿನದಿಂದ ದಿನಕ್ಕೆ ಬಲಹೀನನಾಗ್ತಾ ಇದ್ದಾನೆ. ಆತ್ಮಿಕ ಜೀವನದಲ್ಲಿ ಮನುಷ್ಯನು ತನ್ನನ್ನು ತಾನು ನಿರಾಶಪಡಿಸಿಕೊಳ್ತಾ ಇದ್ದಾನೆ. ದೇವರ ವಾಕ್ಯದಲ್ಲಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿರುವಂಥ ಮಾತು. ದೇವರ ವಾಕ್ಯದ ಮೂಲಕ ಅನೇಕ ಸಂಗತಿಗಳು ನಾವು ಈ ಸಮಯದಲ್ಲಿ ಕೇಳಲಿಕ್ಕಿದ್ದೇವೆ. ಬಹಳ ಪ್ರಾಮುಖ್ಯವಾಗಿ ನಾವು ಆತ್ಮಿಕ ಜೀವನದಲ್ಲಿ ನಾವು ಬೆಳೀತಾ ಇಲ್ಲ. ಯಾಕೆಂದರೆ ನಾವು ಆತ್ಮದಲ್ಲಿ ನಾವು ಬಲಹೀನರಾಗಿದ್ದೇವೆ. ಆತ್ಮದಲ್ಲಿ ಬಲಹೀನವಾಗಿರುವಾಗ ನಾವು ಆತ್ಮದಲ್ಲಿ ಅಭಿವೃದ್ಧಿ ಹೊಂದಲಿಕ್ಕೆ ಆಗಲ್ಲ. ಶರೀರ ಬಲವಾಗಿದೆ, ಆತ್ಮ ಬಲಹೀನವಾಗಿದೆ. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಶರೀರ ಬಲವಾಗಿದ್ದರೆ ಶರೀರ ಅಭಿವೃದ್ಧಿ ಹೊಂದುತ್ತೆ, ಆತ್ಮ ಬಲವಾಗಿದ್ದರೆ ಆತ್ಮ ಅಭಿವೃದ್ಧಿ ಹೊಂದುತ್ತೆ. ದೇವರ ವಾಕ್ಯದಲ್ಲಿ ನಾವು ನೋಡುವಾಗ 3 ಥರವಾದ ಅಭಿವೃದ್ಧಿ ಬೆಳವಣಿಗೆಗಳ ಕುರಿತಾಗಿ ನಾವು ನೋಡಲಿಕ್ಕಿದ್ದೇವೆ. ಮೊದಲನೇದು, ಆರ್ಥಿಕವಾಗಿ ಇವತ್ತು ಪ್ರತಿಯೊಂದು ಕಡೆ ಬೆಳವಣಿಗೆ ಇದೆ. ಎರಡನೇದು, ದೈಹಿಕವಾಗಿ ಮನುಷ್ಯನು ಬೆಳೀತಾ ಇದ್ದಾನೆ. ಆರ್ಥಿಕವಾಗಿ ಬೆಳೀತಾ ಇದ್ದಾನೆ, ದೈಹಿಕವಾಗಿ ಸ್ವಾಭಾವಿಕವಾಗಿ ಮನುಷ್ಯನು ಬೆಳೀತಾ ಇದ್ದಾನೆ. ಆದರೆ ಆತ್ಮಿಕವಾಗಿ ಮಾತ್ರ ಮನುಷ್ಯನು ಬೆಳೀಲಿಕ್ಕಾಗ್ತಾ ಇಲ್ಲ. ಆರ್ಥಿಕವಾಗಿ ಬೆಳೆಯುವಾಗ ಸಮಸ್ಯೆಗಳಿದೆ, ಸ್ವಾಭಾವಿಕವಾಗಿ ಬೆಳೆಯುವಾಗ ಸಮಸ್ಯೆಗಳಿದೆ. ಆದರೆ ಆತ್ಮಿಕವಾಗಿ ಬೆಳೆಯುವಾಗ ಕೂಡ ಸಮಸ್ಯೆ ಇದೆ. ಆದರೆ ಆರ್ಥಿಕವಾಗಿ ಬೆಳೆಯುವಾಗ ಸಮಸ್ಯೆ ಇದ್ದರೂ ಮನುಷ್ಯ ಆರ್ಥಿಕವಾಗಿ ಬೆಳೀತಾನೆ. ಸ್ವಾಭಾವಿಕವಾಗಿ ಬೆಳೆಯುವಾಗ ಸಮಸ್ಯೆ ಇದ್ದರೂ ಸ್ವಾಭಾವಿಕವಾಗಿ ಬೆಳಿತಾನೆ. ಆದರೆ ಆತ್ಮಿಕವಾಗಿ ಬೆಳೆಯುವಾಗ ಸಮಸ್ಯೆ ಇದ್ದರೆ ಮನುಷ್ಯ ಯಾಕೆ ಬೆಳೀಲಿಕ್ಕೆ ಆಗ್ತಾ ಇಲ್ಲ? ಮನುಷ್ಯ ಎಲ್ಲಿ ತಪ್ಪುತ್ತಾ ಇದ್ದಾನೆ? ಅದ್ರ ಬಗ್ಗೆ ಇವತ್ತು ಅನೇಕ ಜನರಿಗೆ ತಿಳುವಳಿಕೆ ಇಲ್ಲ.
ನೂರಕ್ಕೆ ಶೇಕಡ 80%, 20% ಇವತ್ತು 3 ಭಾಗದಲ್ಲಿ ನಾವು ನೋಡುವಾಗ ಆರ್ಥಿಕವಾಗಿ 100% ಇವತ್ತು ಮನುಷ್ಯ ಬೆಳೀತಾ ಇದ್ದಾನೆ. ಸ್ವಾಭಾವಿಕವಾಗಿ ಶೇಕಡ 80% ಮನುಷ್ಯ ಬೆಳೀತಾ ಇದ್ದಾನೆ, ಅಭಿವೃದ್ಧಿ ಆಗ್ತಾ ಇದ್ದಾನೆ. ಆದರೆ ಆರ್ಥಿಕವಾಗಿ ಅನ್ನುವಾಗ ಕೇವಲ 20% ಜನ ಮಾತ್ರ ಅವರು ಅಭಿವೃದ್ಧಿ ಹೊಂದುವುದನ್ನು ನಾವು ನೋಡ್ತೇವೆ. ಯಾಕೆ ಈ 100% ಯಾಕೆ ಆಗ್ತಾ ಇಲ್ಲ? ಈ 20%ದಿಂದ 50% ಯಾಕೆ ಆಗ್ತಾ ಇಲ್ಲ ಅಂದರೆ ಅವರು ಆತ್ಮದಲ್ಲಿ ಬಲಹೀನರಾಗಿದ್ದಾರೆ. ಆತ್ಮಿಕ ಜೀವನದ ವಿಧಾನದಲ್ಲಿ ಅವರು ಬಲಹೀನರಾಗಿದ್ದಾರೆ. ದೇವರ ವಾಕ್ಯದಲ್ಲಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ಪ್ರಿಯನೇ, ನಿನ್ನ ಆತ್ಮ ವಿಷಯದಲ್ಲಿ ಅಭಿವೃದ್ಧಿ ಹೊಂದುವ ಪ್ರಕಾರ. ನೀನು ಆತ್ಮ ವಿಷಯದಲ್ಲಿ ಅಭಿವೃದ್ಧಿ ಆಗೋದು ನಿನಗೆ ಗೊತ್ತಾಗಬೇಕು. ನೀನು ಅಭಿವೃದ್ಧಿ ಆಗೋದು ನಿನಗೆ ಅನಿಸ್ಬೇಕು, ಅರೆ ನನ್ನ ಆತ್ಮಿಕ ಜೀವನದಲ್ಲಿ ನಾನು ಅಭಿವೃದ್ಧಿ ಆಗ್ತಿದ್ದೇನೆ ಅಂತ ನಿನಗೆ ಅನಿಸ್ಬೇಕು. ಒಂದು ವೇಳೆ ಅಭಿವೃದ್ಧಿ ಆಗದೇ ಇದ್ದರೆ ಆತ್ಮಿಕ ಜೀವನ ಅದು ವ್ಯರ್ಥ. ಅಭಿವೃದ್ಧಿ ಆಗಬೇಕು, ಆತ್ಮಿಕ ಜೀವನದಲ್ಲಿ ಅಭಿವೃದ್ಧಿ ಆಗಬೇಕು. ನೀನು ಅಭಿವೃದ್ಧಿ ಆದರೆ ದೇವರ ಆಶೀರ್ವಾದ ನೀನು ಹೊಂದುತ್ತಿ. ನೀನು ಅಭಿವೃದ್ಧಿ ಆದರೆ ದೇವರು ಕೊಡುವ ಆಶೀರ್ವಾದಗಳು ನಿನ್ನ ಜೀವನದಲ್ಲಿ ನೀನು ಅದನ್ನು ಅನುಭವಿಸುತ್ತೆ. ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಫೈನಾನ್ಷಿಯಲ್ ಗ್ರೋತ್, ಫಿಸಿಕಲ್ ಗ್ರೋತ್, ಸ್ಪಿರಿಚುವಲ್ ಗ್ರೋತ್. ಇವತ್ತು ಆತ್ಮದಲ್ಲಿ ಮನುಷ್ಯನು ಬಲಹೀನನಾಗಿದ್ದಾನೆ, ಆರ್ಥಿಕವಾಗಿ ಬೆಳೀತಾ ಇದ್ದಾನೆ, ಸ್ವಾಭಾವಿಕವಾಗಿ ಬೆಳೀತಾ ಇದ್ದಾನೆ. ಆದರೆ ಆತ್ಮ ವಿಷಯದಲ್ಲಿ ಮಾತ್ರ ಮನುಷ್ಯನು ಬಲಹೀನನಾಗ್ತಾನೆ. ನಾವು ಯಾವಾಗ ಆತ್ಮದಲ್ಲಿ ಬಲಹೀನನಾಗ್ತೇವೆಂದರೆ ನಮ್ಮ ಜೀವನದಲ್ಲಿ ಪ್ರಾರ್ಥನೆ ಇಲ್ಲದೇ ಇರುವಾಗ, ನಾವು ಆಧ್ಯಾತ್ಮಿಕಕ್ಕೆ ನಾವು ಹೆಚ್ಚು ಒತ್ತು ಕೊಡದೇ ಇರುವಾಗ, ಆತ್ಮ ವಿಷಯಗಳ ಬಗ್ಗೆ ನಾವು ನಿರ್ಲಕ್ಷ್ಯ ತೋರಿಸುವಾಗ ನಾವು ಆತ್ಮದಲ್ಲಿ ಅಭಿವೃದ್ಧಿ ಹೊಂದಲಿಕ್ಕಾಗಲ್ಲ. ಒಂದು ವೇಳೆ ನಿನ್ನ ದಿನನಿತ್ಯದ ಪ್ರಾರ್ಥನೆಯಲ್ಲಿ ನಿನ್ನ ದಿನನಿತ್ಯ ದೇವರ ಜೊತೆಯಲ್ಲಿ ಸಂಬಂಧವಾಗಿದ್ದರೆ ನೀನು ಬೆಳೆಯುತ್ತೇವೆ. ಒಂದು ವೇಳೆ ದೇವರ ಜೊತೆಯಲ್ಲಿ ಅನ್ಯೋನ್ಯತೆ ಸಂಪರ್ಕ ನಿನಗಿಲ್ಲಂದರೆ ನೀನು ಬೆಳೀಲಿಕ್ಕಾಗಲ್ಲ. ಆತ್ಮಿಕ ಜೀವನದಲ್ಲಿ ಬೆಳಿಬೇಕು, ಅಭಿವೃದ್ಧಿ ಆಗಬೇಕು. ಒಂದು ವೇಳೆ ದೇವರ ವಾಕ್ಯ ಹೇಳ್ತದೆ, ಎಲ್ಲರೂ ಆತ್ಮದಲ್ಲಿ ಅಭಿವೃದ್ಧಿ ಹೊಂದುವ ಪ್ರಕಾರ ಎಲ್ಲ ವಿಷಯದಲ್ಲಿ ಅಭಿವೃದ್ಧಿ ಹೊಂದುವುದು ದೇವರ ಚಿತ್ತ. ಒಬ್ಬರು ಅಭಿವೃದ್ಧಿ ಆಗೋದು, ಒಬ್ಬರು ಅಭಿವೃದ್ಧಿ ಆಗದೇ ಇರುವುದು, ಒಬ್ಬರು ಬೆಳೆಯುವುದು, ಒಬ್ಬರು ಬೆಳೆಯದೇ ಇರುವುದು ದೇವರ ಚಿತ್ತ ಅಲ್ಲ. ದೇವರ ಚಿತ್ತ ಏನೆಂದರೆ ಎಲ್ಲರೂ ಆತ್ಮದಲ್ಲಿ ಅಭಿವೃದ್ಧಿ ಹೊಂದುವ ಪ್ರಕಾರ ಎಲ್ಲ ವಿಷಯದಲ್ಲಿ ಅಭಿವೃದ್ಧಿ. ಇವತ್ತು ಏನಾಗ್ಬಿಟ್ಟಿದೆ ಅಂದರೆ ಎಲ್ಲ ವಿಷಯದಲ್ಲಿ ಮನುಷ್ಯ ಅಭಿವೃದ್ಧಿ ಆಗ್ತಾ ಇದ್ದಾನೆ, ಆತ್ಮ ವಿಷಯದಲ್ಲಿ ಎಲ್ಲ ವಿಷಯದಲ್ಲಿ ಮನುಷ್ಯನು ಅಭಿವೃದ್ಧಿ ಬಗ್ಗೆ ಕಾಳಜಿ ವಹಿಸ್ತಾನೆ, ಆದರೆ ಆತ್ಮ ವಿಷಯದಲ್ಲಿ ಮಾತ್ರ ಅಭಿವೃದ್ಧಿ ಬಗ್ಗೆ ಕಾಳಜಿ ವಹಿಸಲ್ಲ. ಆತ್ಮ ವಿಷಯಕ್ಕೆ ಬರುವಾಗ ಮಾತ್ರ ಮನುಷ್ಯ ಬಲಹೀನನಾಗ್ತಾನೆ. ಆದರೆ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಆತ್ಮ ವಿಷಯದಲ್ಲಿ ನಾವು ಬೆಳೆಯಬೇಕೆಂದರೆ ನಮಗೆ ಮೊದಲು ಪ್ರಾರ್ಥನೆ ಬೇಕು, ಎರಡನೇದು ದೇವರ ವಾಕ್ಯ ಬೇಕು. ನಾವು ಆತ್ಮಿಕ ಜೀವನಕ್ಕೆ ನಮ್ಮ ಆತ್ಮ ಜೀವನದಲ್ಲಿ ನಾವು ನಮ್ಮ ಆತ್ಮ ಅಭಿವೃದ್ಧಿ ಹೊಂದಬೇಕಂದ್ರೆ ಅದು ಅಭಿವೃದ್ಧಿ ಹೊಂದಲಿಕ್ಕೆ ಸಹಕಾರ ಮಾಡೋದು, ಸಹಾಯ ಮಾಡೋದು ಒಂದು ಪ್ರಾರ್ಥನೆ, ಎರಡು ದೇವರ ವಾಕ್ಯ. ಒಂದು ವೇಳೆ ಪ್ರಾರ್ಥನೆ ದೇವರ ವಾಕ್ಯ ಇಲ್ಲಂದರೆ ನಾವು ಆತ್ಮಿಕವಾಗಿ ಬೆಳೀಲಿಕ್ಕಾಗಲ್ಲ, ಆತ್ಮದಲ್ಲಿ ಅಭಿವೃದ್ಧಿ ಹೊಂದಲಿಕ್ಕಾಗಲ್ಲ. ಪ್ರಿಯ ದೇವರ ಮಕ್ಕಳೇ, ವಾಕ್ಯ ಕೇಳುವ ಪ್ರತಿಯೊಬ್ಬರು ತುಂಬ ಜಾಗರೂಕತೆಯಾಗಿ ಕೇಳಿ, ನೀನು ಆತ್ಮದಲ್ಲಿ ಅಭಿವೃದ್ಧಿ ಹೊಂದುತ್ತಾ ಇದೆಯಾ? ಒಂದು ಸಾರಿ ಪ್ರಶ್ನೆ ಮಾಡಿಕೊ. ನೀನು ಚರ್ಚಿಗೆ ಕ್ರಮವಾಗಿ ಹೋಗುತ್ತೆ, ಪ್ರತಿ ಭಾನುವಾರ ಚಾಚು ತಪ್ಪಲಾರದೆ ನೀನು ಆರಾಧನೆ ನೀನು ಕ್ರಮವಾಗಿ ಭಾಗವಹಿಸ್ತಿ, ಜೀವನದಲ್ಲಿ ನೀನು ಬಲಹೀನನಾಗ್ತಾ ಇದೆಯಾ? ಒಂದು ಸಾರಿ ಪರೀಕ್ಷೆ ಮಾಡಿಕೊ. ನಿನಗೆ ಏನಾದರೂ ಆರಾಮಿಲ್ಲ ಅಂದರೆ ಹೋಗಿ ಡಾಕ್ಟ್ರ್ ಹತ್ರ ಹೋಗಿ ನೀನು ತೋರಿಸಿಕೊಳ್ಳುತ್ತೆ. ಯಾಕೆಂದರೆ ದೇಹದಲ್ಲಿ ಏನೋ ಸ್ವಲ್ಪ ಯಾವುದೋ ಒಂದು ಭಾಗದಲ್ಲಿ ಆರಾಮಿಲ್ಲ ಅಂದರೆ ನೀನು ನೇರವಾಗಿ ಡಾಕ್ಟ್ರ್ ಹತ್ರ ಹೋಗ್ತೀವಿ. ಆದರೆ ನೀನು ಆತ್ಮಕ್ಕೆ ಆರಾಮಾಗಿಲ್ಲ ಅಂದರೆ, ಆತ್ಮ ಬಲಹೀನವಾಗಿದ್ದರೆ ನೀನು ಯಾರ ಹತ್ರ ಹೋಗ್ತಿ? ಈ ಲೋಕದಲ್ಲಿ ಶರೀರಕ್ಕೆ ಏನನ್ನಾದರೆ ನಿನಗೆ ಡಾಕ್ಟರ್ಸ್ ಇದ್ದಾರೆ,
ಆತ್ಮದಲ್ಲಿ ಆತ್ಮ ಬಲಹೀನವಾಗಿದ್ದರೆ ನಿನಗೆ ಡಾಕ್ಟರ್ಸ್ ಯಾರು, ನಿನ್ನನ್ನು ಬಲಪಡಿಸುವವರು ಯಾರು? ಒಂದು ಸಾರಿ ಆಲೋಚನೆ ಮಾಡು. ಪ್ರಿಯ ದೇವರ ಮಕ್ಕಳೇ, ನಾವು ದೇವರ ಸನ್ನಿಧಾನಕ್ಕೆ ಹೋದಾಗ ಮಾತ್ರವೇ ದೇವರ ಸನ್ನಿಧಾನದಲ್ಲಿ ನಾವು ಬಲ ಹೊಂದುತ್ತೇವೆ. ದಾವೀದನು ಹೇಳ್ತಾನೆ, ಆತನು ದೇವರ ಸನ್ನಿಧಾನದಲ್ಲಿ ತನ್ನನ್ನು ತಾನೇ ಬಲಪಡಿಸಿಕೊಂಡನು. ದೇವರ ಸನ್ನಿಧಿಯಲ್ಲಿ ನಮಗೆ ಬಲ ಇದೆ. ನಮ್ಮ ಅಭಿವೃದ್ಧಿ ಆಗಬೇಕಂದ್ರೆ ನಾವು ದೇವ್ರ ಸನ್ನಿಧಿಗೆ ಹೋಗಬೇಕು. ನಾವು ಬೆಳೀಬೇಕಂದ್ರೆ ನಾವು ದೇವ್ರ ಸನ್ನಿಧಿಗೆ ಹೋಗಬೇಕು. ಲೋಕ ವಿಧಾನ ಬೇರೆ, ದೇವರ ಮಕ್ಕಳ ವಿಧಾನ ಬೇರೆ. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ದೇವರ ಮಗನಾಗಿರುವಂಥ, ದೇವರ ಶಿಷ್ಯನಾಗಿರುವಂಥ ಯೋಹಾನನು ಬಹಳ ಬರೀತಾ ಇದ್ದಾನೆ, ನೀನು ಆತ್ಮದಲ್ಲಿ ಅಭಿವೃದ್ಧಿ ಹೊಂದಬೇಕು. ಎಲ್ಲ ವಿಷಯದಲ್ಲಿ ಮನುಷ್ಯ ಅಭಿವೃದ್ಧಿ ಹೊಂದುತ್ತಾನೆ, ಆದರೆ ಆತ್ಮ ವಿಷಯದಲ್ಲಿ ಅಭಿವೃದ್ಧಿ ಹೊಂದಲಿಕ್ಕೆ ಆಗಲ್ಲ. ಇವತ್ತು ಅನೇಕ ಜನರು ಇವತ್ತು ಆತ್ಮಿಕ ವಿಷಯದಲ್ಲಿ ನಾವು ನೋಡುವಾಗ ತುಂಬ ಅಪಾಯದಲ್ಲಿದ್ದಾರೆ. ಏನೋ ಪ್ರಾರ್ಥನೆ ಮಾಡಬೇಕು, ಭಾನುವಾರ ಬಂದರೆ ಚರ್ಚಿಗೆ ಹೋಗಬೇಕು, ಏನೋ ವಾಕ್ಯ ಕೇಳಬೇಕು, ಅಷ್ಟೇ, ಆಯಿತು, ಮುಗೀತು. ಅದು ತುಂಬ ಮೋಸಕರವಾದದ್ದು, ಅದು ತುಂಬ ಅಪಾಯಕರವಾದದ್ದು ಎಂಬುದಾಗಿ ದೇವರು ವಾಕ್ಯ ಹೇಳುತ್ತದೆ. ಕೇವಲ ಭಾನುವಾರ ಚರ್ಚಿಗೆ ಹೋದರೆ ಮಾತ್ರ ನೀನು ಬೆಳೀತೀಯಾ? ಕೇವಲ ಪ್ರಾರ್ಥನೆ ಮಾಡಿದ್ರೆ ಮಾತ್ರ ನೀನು ಬೆಳೀತೀಯಾ? ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನಿನಗೆ ದೇವರ ಜೊತೆ ಸಂಬಂಧ ಇರಬೇಕು, ದೇವರ ಜೊತೆ ಒಡನಾಟ ಇರಬೇಕು, ದೇವರ ಜೊತೆ ಸಂಪರ್ಕ ಇರಬೇಕು. ದೇವರ ಜೊತೆ ಸಂಪರ್ಕ ಇಲ್ಲಾಂದರೆ ನೀನು ದೇವರನ್ನು ನೀನು ಆತ್ಮಿಕ ಜೀವನದಲ್ಲಿ ಬೆಳೀಲಿಕ್ಕಾಗಲ್ಲ. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ದೇವರ ವಾಕ್ಯದಲ್ಲಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ನಾವು ಅಭಿವೃದ್ಧಿ ಆಗಬೇಕನ್ನೋದು ದೇವರು ಇಷ್ಟಪಡ್ತಾ ಇದ್ದಾನೆ. ನಾವು ಅಭಿವೃದ್ಧಿ ಆಗುವುದು ದೇವರ ಚಿತ್ತ. ನಾವು ಅಭಿವೃದ್ಧಿ ಆಗದೇ ಇರುವುದು ದೇವರ ಚಿತ್ತ ಅಲ್ಲ. ನಾವು ಈ ಲೋಕದಲ್ಲಿ ಸೈತಾನನು ಅಭಿವೃದ್ಧಿ ಹೊಂದದಂತೆ ನಮ್ಮನ್ನು ಮಾಡ್ತಾನೆ, ಆದರೆ ದೇವರು ಅಭಿವೃದ್ಧಿ ಹೊಂದುವಂತೆ ಸಹಾಯ ಮಾಡ್ತಾನೆ. ಸೈತಾನನು ನಮ್ಮನ್ನು ಅಭಿವೃದ್ಧಿಯಿಂದ ನಮ್ಮನ್ನು ದೂರ ಮಾಡ್ತಾನೆ, ಆದರೆ ದೇವರು ನಮ್ಮನ್ನು ಅಭಿವೃದ್ಧಿ ಹೊಂದುವಂತೆ ಆತನು ನಮಗೆ ಸಹಾಯ ಮಾಡುವವನಾಗಿದ್ದಾನೆ. ಅದಕ್ಕೆ ದೇವರ ವಾಕ್ಯದಲ್ಲಿ ನಾವು ಬಹಳ ಸ್ಪಷ್ಟವಾಗಿ ನೋಡ್ತೇವೆ. ಇವತ್ತು ನಾವು ನೋಡುವಾಗ ಪ್ರತಿಯೊಬ್ಬೊಂದು ಶರೀರವಾಗಿ ದೇವರ ವಾಕ್ಯ ಹೇಳ್ತದೆ, ರೋಮ 8:5 ದೇವರ ವಾಕ್ಯ ಹೇಳ್ತದೆ, ಶರೀರ ಸ್ವಭಾವವನ್ನು ಅನುಸರಿಸುವವರು ಪವಿತ್ರಾತ್ಮವನ್ನು ಅನುಸರಿಸುವುದಿಲ್ಲ. ಯಾರು ಶರೀರ ಸ್ವಭಾವದಲ್ಲಿ ಬೆಳೀತಾರೋ ಅವರು ಆತ್ಮದಲ್ಲಿ ಬೆಳೀಲಿಕ್ಕಾಗಲ್ಲ. ಅವರು ಆತ್ಮ ವಿಷಯಗಳನ್ನು ಅವರು ಬೇಡವನ್ಕೊಳ್ತಾರೆ. ನಾನು ಚೆನ್ನಾಗಿದ್ದರೆ ಸಾಕು. ಅವರು ಶರೀರವನ್ನು ಪ್ರೀತಿಸ್ತಾರೆ, ಅವರು ಆತ್ಮವನ್ನು ಪ್ರೀತಿಸುವುದಿಲ್ಲ. ಇವತ್ತು ನಾವು ನೋಡುವಾಗ ಯಾರು ಅಭಿವೃದ್ಧಿ ಹೊಂದುತ್ತಾರೆ ಅಂದರೆ, ಯಾರು ಆತ್ಮಕ್ಕೆ ಹೆಚ್ಚು ಒತ್ತು ಕೊಡ್ತಾರೋ, ಯಾರು ಆತ್ಮಿಕ ಜೀವನದಲ್ಲಿ ಬೆಳೀಲಿಕ್ಕೆ ಆಸಕ್ತಿ ತೋರಿಸ್ತಾರೋ ಅವರು ಮಾತ್ರ ನಾವು ಇವತ್ತು ಅಭಿವೃದ್ಧಿ ಹೊಂದುವುದನ್ನು ನಾವು ನೋಡ್ತೇವೆ. ಇವತ್ತು ನಮ್ಮ ಕಣ್ಮುಂದೆ ನಾವು ನೋಡುವ ಈ ಲೋಕದಲ್ಲಿ ಅಭಿವೃದ್ಧಿ ಹೊಂದುವುದು ಎಲ್ಲೋ ಒಂದು ಕಡೆ ಒಂದು 10%, ಒಂದು 100ಕ್ಕೆ ಒಂದು 10%, 100ಕ್ಕೆ ಒಂದು 20% ಅಂದರೆ ಇವತ್ತು ತುಂಬ ಅಪಾಯಕರವಾದ ಒಂದು ಕಾಲದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಪ್ರಿಯ ದೇವರ ಮಕ್ಕಳೇ, ನಾವು ಅಭಿವೃದ್ಧಿ ಆಗಬೇಕು. ನಾವು ಅಭಿವೃದ್ಧಿ ಆಗದಿದ್ದರೆ ತುಂಬ ಕಷ್ಟ ಇದೆ. ನಾವು ಅಭಿವೃದ್ಧಿ ಹೊಂದಲೇಬೇಕು. ಅಭಿವೃದ್ಧಿ ಹೊಂದಬೇಕಂತ ದೇವರ ಒಂದು ಚಿತ್ತವಾಗಿದೆ. ಒಂದು ವೇಳೆ ನಿನ್ನ ಜೀವನದಲ್ಲಿ ನಿನ್ನ ಅಭಿವೃದ್ಧಿ ಕಾಣ್ತಾ ಇಲ್ವಾ? ಒಂದು ಸಾರಿ ಆಲೋಚನೆ ಮಾಡು, ನಾನು ಎಲ್ಲಿ ತಪ್ಪಿ ಹೋಗಿದ್ದೇನೆ, ಯಾಕೆ ನನ್ನ ಜೀವನದಲ್ಲಿ ನಾನು ಅಭಿವೃದ್ಧಿ ಆಗಲಿಕ್ಕೆ ಆಗ್ತಾ ಇಲ್ಲ? ಇವತ್ತು ಮನುಷ್ಯ ಎಲ್ಲ ವಿಧಾನದಲ್ಲಿ ಅಭಿವೃದ್ಧಿ ಆಗ್ತಾ ಇದ್ದಾನೆ. ವಿದ್ಯಾಭ್ಯಾಸದಲ್ಲಿ ಅಭಿವೃದ್ಧಿ ಆಗ್ತಾ ಇದ್ದಾನೆ, ಆರ್ಥಿಕ ವಿಷಯದಲ್ಲಿ ಅಭಿವೃದ್ಧಿ ಆಗ್ತಾ ಇದ್ದಾನೆ, ಜ್ಞಾನದ ವಿಷಯದಲ್ಲಿ ಅಭಿವೃದ್ಧಿ ಆಗ್ತಾ ಇದ್ದಾನೆ, ಎಲ್ಲ ವಿಷಯದಲ್ಲಿ ಅಭಿವೃದ್ಧಿ ಆಗ್ತಾ ಇದ್ದಾನೆ, ಆದರೆ ಆತ್ಮದಲ್ಲಿ ಮಾತ್ರ ಅಭಿವೃದ್ಧಿ ಆಗ್ತಾ ಇಲ್ಲ. ಮನುಷ್ಯ ಎಲ್ಲ ವಿಷಯದಲ್ಲಿ ಅಭಿವೃದ್ಧಿ ಆಗ್ತಾ ಇದ್ದಾನೆ, ಆತ್ಮ ವಿಷಯದಲ್ಲಿ ಯಾಕೆ ಅಭಿವೃದ್ಧಿ ಆಗ್ತಾ ಇಲ್ಲ? ಆತ್ಮ ಬಲಹೀನವಾಗಿದೆ, ಅದಕ್ಕೆ ಆತ್ಮದಲ್ಲಿ ಅಭಿವೃದ್ಧಿ ಆಗ್ತಾ ಇದ್ದಲ್ಲ. ಎರಡನೇದು, ಅವನು ಆತ್ಮಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇಲ್ಲ, ಆತ್ಮದ ಬಗ್ಗೆ ಅವನು ಕಾಳಜಿ ವಹಿಸ್ತಾ ಇಲ್ಲ, ಅದಕ್ಕೆ ಅವನು ಅಭಿವೃದ್ಧಿ ಆಗ್ತಾ ಇಲ್ಲ. ಯಾರು ಆತ್ಮದ ಬಗ್ಗೆ ಕಾಳಜಿ ವಹಿಸ್ತಾರೋ, ಯಾರು ತಮ್ಮ ಆತ್ಮಿಕ ಜೀವನದ ಬಗ್ಗೆ ಗಂಭೀರವಾಗಿ ಪರಿಗಣಿಸ್ತಾರೋ ಅವರು ಅಭಿವೃದ್ಧಿ ಆಗ್ತಾರೆ. ಅಭಿವೃದ್ಧಿ ಆಗಬೇಕಂತ ಅವ್ರಿಗೆ ಆಸೆ ಇದ್ದರೆ ಅವರು ಎಲ್ಲಿದ್ದರೂ ಕೂಡ ನಾನು ದೇವರ ಸನ್ನಿಧಿಗೆ ಹೋಗಬೇಕು, ಅವರು ಎಲ್ಲಿದ್ದರೂ ಕೂಡ ನಾನು ಪ್ರಾರ್ಥನೆಗೆ ಹೋಗಬೇಕು ಅಂತ ಅವರಲ್ಲಿ ಮನಸ್ಸು, ಆತ್ಮ ಅವರನ್ನು ಒಂದು ವೇಳೆ ಆತ್ಮ ಬಲಹೀನವಾಗ್ತಾ ಇದೆ ಅಂದರೆ ಅವನು ಶರೀರಕ್ಕೆ ಹೆಚ್ಚು ಒತ್ತು ಶರೀರ
ಅವನಿಗೆ ಹೆಚ್ಚು ಆಕರ್ಷಣೆ ಆಗಿದೆ. ಯಾರು ಲೋಕಕ್ಕೆ ಆಕರ್ಷಿಸಲ್ಪಡ್ತಾರೋ ಅವರು ಆತ್ಮಿಕ ಜೀವನದಲ್ಲಿ ಬಲವಾಗಿರಲಿಕ್ಕೆ ಸಾಧ್ಯವಿಲ್ಲ. ದೇವರ ವಾಕ್ಯದಲ್ಲಿ ಭಾಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಗಲಾತ್ಯ 5:19 ನಾವು ನೋಡುವಾಗ, ನೀವು ಆತ್ಮನಿಂದ ನಡೆಸಿಕೊಳ್ಳುವವರಾದರೆ ನೇಮನಿಷ್ಠಗಳಿಗೆ ಅಧೀನರಲ್ಲ. ನಿನ್ನ ಆತ್ಮದಲ್ಲಿ ನೀನು ಆತ್ಮಾನುಸಾರವಾಗಿ ನೀನು ನಡೀತಾ ಇದ್ದರೆ ಈ ಲೋಕದ ಸಂಪ್ರದಾಯಗಳನ್ನು ನೀನು ಇಷ್ಟಪಡಲ್ಲ, ಈ ಲೋಕದ ನಿಯಮಗಳಿಗೆ ನೀನು ಒತ್ತು ಕೊಡುವುದಿಲ್ಲ. ದೇವರು ವಾಕ್ಯ ಹೇಳ್ತದೆ, ಆತ್ಮನಿಂದ ನಡೆಸಿಕೊಳ್ಳುವವರು ಆದರೆ, ಆತ್ಮನಿಂದ ನಡೆಸಿಕೊಳ್ಳುವವರು ಮಾತ್ರ ಈ ಲೋಕವನ್ನು ತೃಣೀಕರಿಸ್ತಾರೆ, ಲೋಕದ ಆಚಾರಗಳನ್ನು ತೃಣೀಕರಿಸ್ತಾರೆ. ಯಾರು ಆತ್ಮದಲ್ಲಿ ಬೆಳೆಯುವುದಿಲ್ಲವೋ ಅವರು ಎಲ್ಲವನ್ನು ಪ್ರೀತಿಸ್ತಾರೆ, ಅವರು ಎಲ್ಲ ಒಂದೇ ಅಂತ ಅವರು ಹೇಳ್ತಾರೆ. ಅವರ ಬೋಧನೆ ಬೇರೆ, ಅವರ ಉಪದೇಶ ಬೇರೆ, ದೇವರ ವಾಕ್ಯದ ತಾತ್ಪರ್ಯ ಬೇರೆ, ದೇವರ ಉಪದೇಶ ಬೇರೆ. ಮನುಷ್ಯ ಮಾತಾಡುವುದು ದೇವರ ವಾಕ್ಯ ಒಪ್ಪಲ್ಲ. ದೇವರು ಮಾತನಾಡುವುದು ಮನುಷ್ಯನು ಒಳ್ಳೆಯದಕ್ಕಾಗಿ ಮಾತನಾಡ್ತಾನೆ, ಆದರೆ ಮನುಷ್ಯ ಯಾವಾಗಲೂ ಕೂಡ ಸ್ವಾರ್ಥಿಯಾಗಿ ಜೀವಿಸ್ತಾ ಇದ್ದಾನೆ. ಎಲ್ಲ ಒಳ್ಳೆಯದೇ ಅಂತ, ಎಲ್ಲ ವಿಷಯದಲ್ಲಿ ಎಲ್ಲ ಒಳ್ಳೆಯದಂತ ಆಲೋಚನೆ ಮಾಡ್ತಾನೆ. ಆದರೆ ದೇವರ ವಾಕ್ಯ ಹೇಳ್ತದೆ, ನಿಯಮ ಇದೆ ದೇವರ ವಾಕ್ಯಕ್ಕೆ ಒಂದು ಕ್ರಮ ಇದೆ, ದೇವರ ವಾಕ್ಯಕ್ಕೆ ಒಂದು ಪದ್ಧತಿ ಇದೆ. ಅದೇ ಮಾರ್ಗದಲ್ಲಿ ಹೋದಲ್ಲಿ ನೀನು ಅಭಿವೃದ್ಧಿ. ಮನುಷ್ಯ ಇವತ್ತು ಒಂದು ದೇವರ ಮಾರ್ಗದಲ್ಲಿ ಹೋಗಲಿಕ್ಕೆ ಮನುಷ್ಯ ಇಷ್ಟಪಡಲ್ಲ, ಲೋಕ ಮಾರ್ಗದಲ್ಲಿ ಬೇಗ ಅಭಿವೃದ್ಧಿ ಆಗಬೇಕು, ನಾನು ಬೇಗ ಬೆಳಿಬೇಕು ಅಂತ ಮನುಷ್ಯ ಇವತ್ತು ಮೋಸದ ಮಾರ್ಗದಲ್ಲಿ ಹೋಗ್ತಾ ಇದೆ. ಎಷ್ಟೋ ಸಾರಿ ನಿಮಗೆ ಗೊತ್ತಿಲ್ವಾ, ಎಷ್ಟೋ ಸಾರಿ ಬೇಗನೆ ಅವರು ಅಭಿವೃದ್ಧಿ ಆಗಬೇಕು, ಬೇಗನೆ ಅವರು ಫೇಮಸ್ ಆಗಬೇಕಂತ ಅವರು ಶಾರ್ಟ್ಕಟ್ ಮೆಥಡ್ಸ್ ಯೂಸ್ ಮಾಡ್ತಾರೆ. ಶಾರ್ಟ್ಕಟ್ ವೆರಿ ಡೇಂಜರ್. ಶಾರ್ಟ್ಕಟ್ಟು ಯಾವಾಗಲೂ ಅದು ಅಪಾಯಕರವಾಗಿರುತ್ತೆ, ಮೋಸಕರವಾಗಿರುತ್ತೆ. ಆ ವಿಷಯದಲ್ಲಿ ಅಭಿವೃದ್ಧಿ ಹೊಂದಬೇಕು. ಕೇವಲ ಶಾರೀರಿಕವಾಗಿ ಮಾತ್ರವಲ್ಲ, ಆತ್ಮಿಕವಾಗಿ ನಾವು ಅಭಿವೃದ್ಧಿ ಆಗಬೇಕು, ಭೌತಿಕವಾಗಿ ನಾವು ಅಭಿವೃದ್ಧಿ ಆಗಬೇಕು. ಕೇವಲ ನಾವು ಆತ್ಮಿಕವಾಗಿ ಅಭಿವೃದ್ಧಿ ಆಗೋದೇ ದೇವರ ಚಿತ್ತ ಅಲ್ಲ. ಎಲ್ಲ ವಿಷಯದಲ್ಲಿ ನಾವು ಅಭಿವೃದ್ಧಿ ಆಗಬೇಕು. ನೀನು ಮೊದಲು ಎಲ್ಲ ವಿಷಯದಲ್ಲಿ ಅಭಿವೃದ್ಧಿ ಆಗಬೇಕಂದ್ರೆ ಮೊದಲು ನೀನು ಆತ್ಮದಲ್ಲಿ ಅಭಿವೃದ್ಧಿ ಆಗಬೇಕು. ಆತ್ಮದಲ್ಲಿ ಅಭಿವೃದ್ಧಿ ಹೊಂದದೆ ಎಲ್ಲ ವಿಷಯದಲ್ಲಿ ನೀನು ಅಭಿವೃದ್ಧಿ ಆಗಲಿಕ್ಕಾಗಲ್ಲ. ಒಂದು ವೇಳೆ ಎಲ್ಲ ವಿಷಯದಲ್ಲಿ ನೀನು ಅಭಿವೃದ್ಧಿ ಆದರೆ ಆತ್ಮದಲ್ಲಿ ಅಭಿವೃದ್ಧಿ ಆಗಲಿಕ್ಕಾಗಲ್ಲ. ತುಂಬ ಸತ್ಯವನ್ನು ತುಂಬ ಆಳವಾಗಿ ನೀವು ಆಲೋಚನೆ ಮಾಡಿ, ಯಾರು ಆತ್ಮದಲ್ಲಿ ಅಭಿವೃದ್ಧಿ ಆಗ್ತಾರೋ ಅವರು ಮಾತ್ರ ಎಲ್ಲ ವಿಷಯದಲ್ಲಿ ಅಭಿವೃದ್ಧಿ ಆಗ್ತಾರೆ. ಯಾರು ಎಲ್ಲ ವಿಷಯದಲ್ಲಿ ಅಭಿವೃದ್ಧಿ ಆಗ್ತಾರೋ ಅವ್ರು ಆತ್ಮದಲ್ಲಿ ಅಭಿವೃದ್ಧಿ ಆಗಲಿಕ್ಕೆ ಆಗಲ್ಲ. ಈ ಸತ್ಯವನ್ನು ನೀವು ಆಳವಾಗಿ ತಿಳ್ಕೊಳ್ಳಿ ಪ್ರಿಯ ದೇವರ ಮಕ್ಕಳೇ. ತುಂಬ ಮೋಸಕರವಾದ ಕಾಲದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಜನರು ಹೇಳುವಂಥದ್ದನ್ನು ನಂಬಬೇಡ. ಜನರು ಏನು ಹೇಳ್ತಾರೋ ಅದನ್ನು ನಂಬುವುದಕ್ಕಿಂತ ಮುಂಚೆ ದೇವರ ವಾಕ್ಯವು ಏನು ಹೇಳ್ತದೆ ಅದನ್ನು ಒಂದು ಸಾರಿ ಆಲೋಚಿಸಿ ನೋಡು. ಎಲ್ಲ ನಿನಗೆ ಹಿತಕರವಾಗಿರುತ್ತೆ, ಜನರು ಹೇಳುವುದು ಎಲ್ಲ ನಿನಗೆ ಒಳ್ಳೆಯದು ಅನಿಸುತ್ತೆ, ಆದರೆ ಅದು ನಿನ್ನನ್ನು ಮೋಸದ ಮಾರ್ಗದಲ್ಲಿ ನಡೆಸುತ್ತೆ. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಅನೇಕ ಸಾರಿ ನಾವು ತಪ್ಪಿ ಹೋಗುತ್ತೇವೆ, ಅನೇಕ ಸಾರಿ ನಾವು ಎಡವಿ ಬೀಳ್ತೇವೆ. ಇಲ್ಲೆಂದರೆ ನಾವು ಜನರ ಮಾತು ಕೇಳಿ ನಾವು ಅಭಿವೃದ್ಧಿ ಆಗಲ್ಲ. ಅವ್ರ ಮಾತು ಕೇಳಿ ನಾನು ಹಿಂಗಾದೆ, ಅವ್ರು ಹೇಳಿದ್ರೆ ನಾನು ಹಿಂಗಾದೆ. ಅವ್ರು ಹೇಳ್ತಾರೆ, ಆದರೆ ನೀನು ಆಲೋಚಿಸ್ಬೇಕಲ್ಲ, ಅವ್ರು ಹೇಳುವುದು ಒಳ್ಳೆಯದಾ, ಅವ್ರು ಹೇಳುವುದು ಕೆಟ್ಟದಾ? ಜನರು 100 ಹೇಳ್ತಾರ, ಆದರೆ ತೀರ್ಮಾನ ಮಾಡುವುದು, ಆರಿಸಿಕೊಳ್ಳುವುದು ಅದು ನಿನಗೆ ಬಿಟ್ಟಿದ್ದು. ಪ್ರಿಯರೇ ದೇವರ ಮಕ್ಕಳೇ, ನಾವು ಅಭಿವೃದ್ಧಿ ಆಗಬೇಕು. ನಾವು ಪ್ರತಿದಿನ ನಮ್ಮ ಪ್ರಾರ್ಥನೆ ಏನೆಂದರೆ ನಾನು ಅಭಿವೃದ್ಧಿ ಆಗಬೇಕು. ನಿಮ್ಮ ಪ್ರಾರ್ಥನೆ ಏನೆಂದರೆ ನಾನು ಅಭಿವೃದ್ಧಿ ಆಗಬೇಕು. ದೇವರ ಸನ್ನಿಧಾನದಲ್ಲಿ ಮೊಣಕಾಲು ಬಗ್ಗಿ ಪ್ರಾರ್ಥನೆ ಮಾಡು, ದೇವರೇ ನಾನು ಅಭಿವೃದ್ಧಿ ಆಗಬೇಕು. ಒಂದು ಗುರಿ ನಿನಗಿರಲಿ, ಒಂದು ಉದ್ದೇಶ ನಿನಗಿರಲಿ. ಅಭಿವೃದ್ಧಿ ಆಗಬೇಕನ್ನೋ ಉದ್ದೇಶ, ಆತ್ಮದಲ್ಲಿ ಅಭಿವೃದ್ಧಿ ಆಗಬೇಕನ್ನೋ ಉದ್ದೇಶ ನಿನ್ನ ಜೀವನದಲ್ಲಿದ್ದರೆ ನೀನು ತಡವಾದರೂ ಕೂಡ ಪರವಾಗಿಲ್ಲ, ನೀನು ಅಭಿವೃದ್ಧಿ ಆಗುತ್ತೆ. ದೇವರು ಅಭಿವೃದ್ಧಿಯ ಮಾರ್ಗದಲ್ಲಿ ನಿನ್ನನ್ನು ನಡೆಸ್ತಾನೆ. ಪ್ರಾರ್ಥನೆ ಮಾಡು. ಕೆಟ್ಟವರ ಸಹವಾಸ ಬಿಡು, ಕೆಟ್ಟವರನ್ನು ಹಿಂಬಾಲಿಸಬೇಡ, ಕೆಟ್ಟವರ ಮಾತು ಕೇಳಬೇಡ. ಈ ಲೋಕ ಹೇಳುವ ವಿಧಾನವನ್ನು ನೀನು ಅನುಸರಿಸಬೇಡ, ಲೋಕದ ಮಾರ್ಗದಲ್ಲಿ ನೀನು ಹೋಗಬೇಡ. ನೀನು ಅಭಿವೃದ್ಧಿ ಆಗೋದು ದೇವರು ನಿನ್ನ ಕೈಯಲ್ಲಿಟ್ಟಿದ್ದಾನೆ. ನೀನು ಅಭಿವೃದ್ಧಿ ಆಗಬೇಕಂದ್ರೆ ನಿನ್ನ ಕೈಯಲ್ಲಿದೆ.
ನೀನು ಅಭಿವೃದ್ಧಿ ಆಗಬೇಕಂದ್ರೆ ದೇವರು ನಿನ್ನ ಕೈಯಲ್ಲಿ ಕೊಟ್ಟಿದ್ದೇನೆ. ಅಭಿವೃದ್ಧಿ ಆಗೋದು ನೀನು ಸೋತು ಹೋಗೋದು ಅದು ನಿನ್ನ ಕೈಯಲ್ಲಿದೆ. ನೀನು ತೀರ್ಮಾನ ಮಾಡಬೇಕು. ನಿನ್ನ ಜೀವನದಲ್ಲಿ ನೀನು ಅಭಿವೃದ್ಧಿ ಆಗಬೇಕಂದ್ರೆ ನೀನು ತೀರ್ಮಾನ ಮಾಡಬೇಕು. ದೇವರು ನಿನ್ನ ಕೈಯಲ್ಲಿ ಕೊಟ್ಟಿರುವಾಗ ಅರೆ ನಾನು ಯಾವುದಕ್ಕೆ ಯಾವ ಸಮಯ ಯಾವ ದಿನ ನಾನು ಎಲ್ಲಿರಬೇಕು, ಎಲ್ಲಿ ಸಮಯ ಖರ್ಚು ಮಾಡಬೇಕು, ನಿನ್ನ ಅಭಿವೃದ್ಧಿ ನಿನ್ನ ಕೈಯಲ್ಲಿ ದೇವರು ಕೊಟ್ಟಿದ್ದಾನೆ. ನಿನ್ನ ಅಭಿವೃದ್ಧಿ ಆಗುವುದು, ನೀನು ಹಾಳಾಗುವುದು. ಒಂದು ವೇಳೆ ನೀನು ಅದನ್ನು ಉಪಯೋಗಿಸ್ಕೊಂಡ್ರೆ ನೀನು ಅಭಿವೃದ್ಧಿ ಆಗ್ತಿ, ಒಂದು ವೇಳೆ ಅದನ್ನು ಉಪಯೋಗಿಸ್ಕೊಳ್ಳಿಲ್ಲ ಅಂದರೆ ನೀನು ಹಾಳಾಗ್ತಿ. ದೇವರು ಅಭಿವೃದ್ಧಿ ಆಗಬೇಕನ್ನೋದೇ ದೇವರ ಇಷ್ಟ. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಜ್ಞಾನೋಕ್ತಿ 10ನೇ ಅಧ್ಯಾಯ 24ನೇ ವಚನದಲ್ಲಿ ಒಂದು ವಾಕ್ಯ ಬರೆಯಲ್ಪಟ್ಟಿದೆ. ಜ್ಞಾನೋಕ್ತಿ ಪುಸ್ತಕ 10ನೇ ಅಧ್ಯಾಯ 24ನೇ ವಚನ. ಒಂದು ಸಾರಿ ನಾನು ಓದ್ತೀನಿ ಕೇಳಿ. ಜ್ಞಾನೋಕ್ತಿ 10ನೇ ಅಧ್ಯಾಯ 24ನೇ ವಚನ. ಜ್ಞಾನೋಕ್ತಿ 10ನೇ ಅಧ್ಯಾಯ 22ನೇ ವಚನ. ಯೆಹೋವನ ಆಶೀರ್ವಾದವು ಭಾಗ್ಯದಾಯಕವು, ಅದು ವ್ಯಸನವನ್ನು ಸೇರಿಸುವುದಿಲ್ಲ. ದೇವರ ಆಶೀರ್ವಾದದಲ್ಲಿ ಯಾವತ್ತೂ ಕೂಡ ಮೋಸ ಇರಲ್ಲ. ದೇವರ ಆಶೀರ್ವಾದದಲ್ಲಿ ಯಾವತ್ತೂ ಕೂಡ ಅನ್ಯಾಯ ಇರಲ್ಲ. ಅದು ದೇವರ ವಾಕ್ಯದ ಒಂದು ಅನುಭವ ಪ್ರಿಯರೇ. ದೇವರ ವಾಕ್ಯ ಹೇಳ್ತದೆ ಅದು ಭಾಗ್ಯ. ದೇವರು ಆಶೀರ್ವದಿಸುವುದೇ ಭಾಗ್ಯ. ಅದರಲ್ಲಿ ವ್ಯಸನ ಇರಲ್ಲ, ಅದರಲ್ಲಿ ಮೋಸ ಇರಲ್ಲ, ಅದರಲ್ಲಿ ಶಾರ್ಟ್ಕಟ್ಸ್ ಇರಲ್ಲ, ಅದರಲ್ಲಿ ಅಪಾಯ ಇರಲ್ಲ. ದೇವರು ವಾಕ್ಯ ಹೇಳ್ತದೆ ನಾವು ಆಶೀರ್ವಾದ ಹೊಂದುವುದು ದೇವರಿಗಿಷ್ಟ, ನಾವು ಅಭಿವೃದ್ಧಿ ಆಗುವುದು ದೇವರಿಗಿಷ್ಟ. ಆದರೆ ಸೈತಾನನಿಗೆ ಇಷ್ಟಪಡಲ್ಲ. ನಾವು ಅಭಿವೃದ್ಧಿ ಆಗುವುದು ದೇವರಿಗೆ ಇಷ್ಟ, ಸೈತಾನನ ಇಷ್ಟಪಡಲ್ಲ. ಅನೇಕ ಸಾರಿ ನಾವು ಅಭಿವೃದ್ಧಿ ಆಗೋದು ನಮ್ಮ ಪಕ್ಕದಲ್ಲಿದ್ದವರು ಇಷ್ಟಪಡಲ್ಲ. ಅನೇಕ ಸಾರಿ ನಾವು ಅಭಿವೃದ್ಧಿ ಆಗೋದು ನಮ್ಮ ಸ್ನೇಹಿತರು ಇಷ್ಟಪಡಲ್ಲ. ಅನೇಕ ಸಾರಿ ನಾವು ಅಭಿವೃದ್ಧಿ ಆಗೋದು ಲೋಕ ನೋಡಿ ನಮ್ಮ ಇಷ್ಟಪಡಲ್ಲ. ಅರೆ ನಾವು ಅಭಿವೃದ್ಧಿ ಆಗ್ತಾಯಿದ್ರೆ ಕೆಲವರು ಸಹಿಸ್ಕೊಳ್ಳಲ್ಲ. ಆದರೆ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ನಾವು ಅಭಿವೃದ್ಧಿ ಆಗೋದು ದೇವರ ಚಿತ್ತ. ಅರೆ ಯಾರು ಏನು ಅಂದ್ಕೊಂಡ್ರೆ ಏನು, ಯಾರು ಏನು ಅಂದ್ಕೊಂಡಿಲ್ಲ ಅಂದರೆ ಏನು, ನಾನು ಅಭಿವೃದ್ಧಿ ಆಗಬೇಕು. ನಾನು ಒಳ್ಳೆಯವನಾದರೆ 4 ಜನ ನನ್ನ ಹತ್ರ ಬರ್ತಾರೆ. ನಾನು ಅಭಿವೃದ್ಧಿ ಆದರೆ 4 ಜನ ನನ್ನ ಹತ್ರ ಬರ್ತಾರೆ. ನಾನು ಅಭಿವೃದ್ಧಿ ಆಗಿಲ್ಲ ಅಂದರೆ ಜನ ನನ್ನನ್ನು ದೂಷಿಸ್ತಾರೆ, ಜನ ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ. ಆದರೆ ಅಭಿವೃದ್ಧಿ ಆದರೆ ಅದೇ ಜನ ನನ್ನ ಹತ್ರ ಬಂದು ಒಳ್ಳೆಯದವರಾಗಿರ್ತಾರೆ. ಆದರೆ ಜನ ತುಂಬ ಮೋಸಕರವಾದ, ಜನರನ್ನು ನಂಬಬೇಡ. ತುಂಬ ಮೋಸಕರವಾದ ಕಾಲ, ತುಂಬ ಮೋಸಕರವಾದ ದಿನಗಳು. ಪ್ರಿಯ ದೇವರ ಮಕ್ಕಳೇ, ನೀನು ಅಭಿವೃದ್ಧಿ ಆಗಬೇಕಾ? ದೇವರು ನಿನ್ನ ಕೈಯಲ್ಲಿಟ್ಟಿದ್ದಾನೆ. ಅಭಿವೃದ್ಧಿ ಆಗೋದು ಹಾಳಾಗುವುದು ದೇವರು ನಿನ್ನ ಕೈಯಲ್ಲಿಟ್ಟಿದ್ದಾನೆ. ದೇವರು ಕೊಟ್ಟಿರುವ ಸಮಯವನ್ನು ನೀನು ಉಪಯೋಗ ಮಾಡಿಕೊಂಡ್ರೆ ನಿನ್ನ ಅಭಿವೃದ್ಧಿ ಆಗುತ್ತೆ. ದೇವರು ವಾಕ್ಯ ಹೇಳ್ತದೆ ಎಫೆಸ 5:15 ಕಾಲವನ್ನು ಸುಮ್ಮನೆ ಕಳೆಕೊಳ್ಳಬೇಡ, ಅದನ್ನು ಬೆಳೆಯುವುದೆಂದು ಅದನ್ನು ಉಪಯೋಗಿಸು. ಸಮಯ ಇವತ್ತು ನಮ್ಮ ಅಭಿವೃದ್ಧಿಗೆ ಕಾರಣವಾಗಿದೆ ಪ್ರಿಯರೇ. ಇವತ್ತು ನಾವು ಬೆಳಿಬೇಕಂದ್ರೆ ಟೈಮ್ ವೆರಿ ಇಂಪಾರ್ಟೆಂಟು. ನಮ್ಮ ಸಮಯ ನಮ್ಮ ಅಭಿವೃದ್ಧಿ. ಇವತ್ತು ನಮ್ಮ ಸಮಯ ನಮ್ಮ ಅಭಿವೃದ್ಧಿ. ನಮ್ಮ ಸಮಯವನ್ನು ನಾವು ವ್ಯಯ ಮಾಡಿದರೆ ನಾವು ಅಭಿವೃದ್ಧಿ ಆಗ್ತೇವೆ. ಸಮಯವನ್ನು ನಾವು ಖರ್ಚು ಮಾಡಿದರೆ ನಾವು ಅಭಿವೃದ್ಧಿ ಆಗ್ತೇವೆ. ಸಮಯವನ್ನು ದುರುಪಯೋಗಪಡಿಸಿಕೊಂಡ್ರೆ ನಾವು ಅಭಿವೃದ್ಧಿ ಆಗಲ್ಲ. ಪ್ರಿಯ ದೇವರ ಮಕ್ಕಳೇ, ನಿನ್ನ ಸಮಯ ನಿನ್ನ ಅಭಿವೃದ್ಧಿ. ಇವತ್ತು ನಿನ್ನ ಸಮಯ ನಿನ್ನ ಅಭಿವೃದ್ಧಿ. ನಿನ್ನ ಸಮಯವನ್ನು ನೀನು ನಿರ್ಲಕ್ಷ್ಯ ಮಾಡಬೇಡ. ನಿನ್ನ ಸಮಯವನ್ನು ಬೇರೆ ವಿಷಯಗಳಿಗೆ, ಕೆಲಸಕ್ಕೆ ಬರಲಾರ್ದ ವಿಷಯಗಳಿಗೆ ನೀನು ಒತ್ತು ಕೊಡಬೇಡ. ಕೆಲಸಕ್ಕೆ ಬರಲಾರ್ದ ವಿಷಯಗಳ ಕಾಲಹರಣ ಮಾಡಬೇಡ. ಅರಟೆ ಮಾತುಗಳಲ್ಲಿ ಕಾಲಹರಣ ಮಾಡಬೇಡ. ಸಮಯವನ್ನು ಸುಮ್ಮನೆ ಕಳ್ಕೊಳ್ಬೇಡ. ತುಂಬ ಪ್ರಾಮುಖ್ಯ. ಇವತ್ತು ನೀನು ಕೇಳುವ ಈ ವಾಕ್ಯ ಏನಂದರೆ ನೀನು ಅಭಿವೃದ್ಧಿ ಆಗಬೇಕು. ಇವತ್ತು ಕೇಳುವ ಈ ವಾಕ್ಯದ ಉದ್ದೇಶ ಏನೆಂದರೆ ದೇವರು ಪ್ರತಿಯೊಬ್ಬರನ್ನು ಅಭಿವೃದ್ಧಿ ಮಾಡಬೇಕು. ದೇವರು ಪ್ರತಿಯೊಬ್ಬರು ಅಭಿವೃದ್ಧಿ ಹೊಂದಬೇಕನ್ನುವುದು ದೇವರ ಆಶೆ ಆಗಿದೆ. ಪ್ರಿಯ ದೇವರ ಮಕ್ಕಳೇ, ಒಂದು ವೇಳೆ ನೀನು ಅಭಿವೃದ್ಧಿ ಆಗದೇ ಇದ್ದರೆ ಅದು ತುಂಬ ಮೋಸಕರವಾದದ್ದು. ಒಂದು ವೇಳೆ ನೀನು ಇಷ್ಟು ವರ್ಷ ರಕ್ಷಣೆ ಹೊಂದಿ, 10 ವರ್ಷ ಆದರೂ, ರಕ್ಷಣೆ ಹೊಂದಿ 15 ವರ್ಷ ಆದರೂ, ರಕ್ಷಣೆ ಹೊಂದಿ 20 ವರ್ಷ ಆದರೂ ಕೇವಲ ಸಾಂಪ್ರದಾಯವಾಗಿ ಜೀವಿಸಿದರೆ ಅದು ನಿನ್ನನ್ನು ಮೋಸ ಮಾಡುವಂಥದ್ದೇ. ನಿನ್ನ ಜೀವನ ನಿನ್ನನ್ನು ಮೋಸ ಮಾಡುತ್ತೆ. ಆದರೆ ನಿನ್ನ ಅಭಿವೃದ್ಧಿ ಆದರೆ ಅದು ದೇವರ ಮಾರ್ಗ, ದೇವರ ಆಶೀರ್ವಾದ ನೀನು ಅನುಭವಿಸುತ್ತೆ. ಪ್ರಿಯ ದೇವರ ಮಕ್ಕಳೇ, ನಿನ್ನ ಅಭಿವೃದ್ಧಿ ಆಗಬೇಕು. ನಿನ್ನ ಹಗಲಿರುಳು ಪ್ರಾರ್ಥನೆ ಒಂದೇ ಆಗಿರಲಿ. ಇವತ್ತಿನಿಂದ ದೇವರೇ ನಾನು ಅಭಿವೃದ್ಧಿ ಆಗಬೇಕು. ಎಲ್ಲ ಕೆಟ್ಟವರ ಸಹವಾಸ ಬಿಟ್ಟುಬಿಡು, ಕೆಟ್ಟ ಚಟಗಳನ್ನು ಬಿಟ್ಟುಬಿಡು, ಕೆಟ್ಟ ದುರಾಲೋಚನೆಗಳನ್ನು ಬಿಟ್ಟುಬಿಡು. ಇವತ್ತೊಂದು ತೀರ್ಮಾನ ಮಾಡು, ನಾನು ಅಭಿವೃದ್ಧಿ ಆಗಬೇಕು. 2020ರಲ್ಲಿ ನಿನ್ನ ಒಂದು ಗುರಿ, ನಿನ್ನ ಒಂದು ಉದ್ದೇಶ, ಪ್ರೋಗ್ರೆಸ್ ಕಡೆ ನಿನ್ನ ಸಾಗು. ನಿನ್ನ ಉದ್ದೇಶ
ಈ ವರ್ಷ ನಾನು ಅಭಿವೃದ್ಧಿ ಆಗಬೇಕು, ಈ ವರ್ಷ ನಾನು ಪ್ರೋಗ್ರೆಸ್ಸಲ್ಲಿ ನಡೀಬೇಕು, ದೇವರೇ ನನಗೆ ಸಹಾಯ ಮಾಡುವಂಥ ದೇವರ ಸನ್ನಿಧಾನದಲ್ಲಿ ಅನುದಿನ ಪ್ರಾರ್ಥನೆ ಮಾಡು. ನಿನ್ನ ವಿದ್ಯಾಭ್ಯಾಸದಲ್ಲಿ ಪ್ರೋಗ್ರೆಸ್ ಆಗಬೇಕಾ, ನಿನ್ನ ಆರ್ಥಿಕವಾಗಿ ಪ್ರೋಗ್ರೆಸ್ ಆಗಬೇಕಾ, ನಿನ್ನ ಆತ್ಮಿಕವಾಗಿ ಪ್ರೋಗ್ರೆಸ್ ಆಗಬೇಕಾ, ದೇವರ ಸನ್ನಿಧಾನದಲ್ಲಿ ಮೊಣಕಾಲು ಬೊಗ್ಗಿ ಪ್ರಾರ್ಥನೆ ಮಾಡು. ದೇವರೇ ನಾನು ಅಭಿವೃದ್ಧಿ ಆಗಬೇಕು, ನನ್ನ ಆತ್ಮಿಕ ಜೀವನದಲ್ಲಿ ನಾನು ಅಭಿವೃದ್ಧಿ ಆಗಬೇಕು, ನನ್ನ ಆತ್ಮದಲ್ಲಿ ಅಭಿವೃದ್ಧಿ ಆಗಬೇಕು, ಪ್ರಾರ್ಥನೆಯಲ್ಲಿ ಅಭಿವೃದ್ಧಿ ಆಗಬೇಕು, ವಾಕ್ಯ ಓದೋದರಲ್ಲಿ ಅಭಿವೃದ್ಧಿ ಆಗಬೇಕು. ನೀನು ಆತ್ಮ ವಿಷಯದಲ್ಲಿ ನೀನು ಅಭಿವೃದ್ಧಿ ಆಗ್ತಾ ಇದ್ದರೆ ಆಟೋಮೆಟಿಕ್ಕಾಗಿ ನೀನು ಎಲ್ಲ ವಿಷಯದಲ್ಲಿ ಎಲ್ಲ ಕ್ಷೇತ್ರದಲ್ಲಿ ನೀನು ಅಭಿವೃದ್ಧಿ ಆಗುತ್ತೆ. ಇವತ್ತು ಎಲ್ಲ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗ್ತಾರೆ, ಆತ್ಮದಲ್ಲಿ ಅಭಿವೃದ್ಧಿ ಆಗಲ್ಲ. ಕಾರಣ ಅವರು ಲೋಕವನ್ನು ಪ್ರೀತಿಸ್ತಾ ಇದ್ದಾರೆ, ಅವರು ದೇವರನ್ನು ಪ್ರೀತಿಸಲಿಕ್ಕಾಗ್ತಾ ಇಲ್ಲ. ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಪ್ರಿಯ ದೇವರ ಮಕ್ಕಳೇ, ಇವತ್ತು ನೀನು ಒಂದು ತೀರ್ಮಾನ ಮಾಡು. ವಾಕ್ಯ ಕೇಳುವ ನೀನು ಎಲ್ಲೇ ಇರುವ, ವಾಕ್ಯ ಕೇಳುವ ಪ್ರಿಯ ಸಹೋದರನೇ, ಪ್ರಿಯ ಸಹೋದರಿಯೇ, ನೀನು ಹೋಗುವ ಮಾರ್ಗ ಅದು ಅಭಿವೃದ್ಧಿಯ ಮಾರ್ಗವಾಗಿದೆಯಾ? ಒಂದು ಸಾರಿ ಆಲೋಚನೆ ಮಾಡು. ನಿನ್ನ ಕುಟುಂಬದ ಬಗ್ಗೆ, ನಿನ್ನ ವ್ಯಕ್ತಿಗತ ಜೀವಿತದ ಬಗ್ಗೆ ಆಲೋಚನೆ ಮಾಡು. ಅರೆ 2019 ಹೋಯಿತು, 2020 ಬಂತು. 2019ರಲ್ಲಿ 2019 ಜೀವನ 2020ರಲ್ಲಿದ್ದರೆ ನಿನ್ನನ್ನು ನೀನೇ ಮೋಸಪಡಿಸಿಕೊಳ್ಳುತ್ತೆ. ನಿನ್ನ ಅಭಿವೃದ್ಧಿ ಆಗದೇ ಇದ್ದರೆ ನಿನ್ನನ್ನು ನೀನೇ ಮೋಸಪಡಿಸಿಕೊಳ್ತೆ. ಏನೋ ನಿನಗೆ ತೃಪ್ತಿ ಆಗುತ್ತೆ ಅಷ್ಟೇ, ಆದರೆ ಜೀವನದಲ್ಲಿ ನೀನು ಅಭಿವೃದ್ಧಿ ಆಗಲ್ಲ. ಚರ್ಚಿಗೆ ಹೋಗಿ ಬರುತ್ತೆ, ನಿನಗೆ ಸಂತೋಷ ಆಗುತ್ತೆ, ಪ್ರಾರ್ಥನೆ ಮಾಡ್ತಾ ನೀನು ತೃಪ್ತಿ ಆಗುತ್ತೆ, ಆದರೆ ಅಭಿವೃದ್ಧಿ ಆಗದೇ ಇದ್ದರೆ ಅದು ನಿನ್ನ ಜೀವನದಲ್ಲಿ ತೃಪ್ತಿ ಆಶೀರ್ವಾದ ಕೊಡುವಂಥದ್ದಲ್ಲ. ಪ್ರಿಯರೇ, ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನಿನ್ನ ಅಭಿವೃದ್ಧಿ ಆಗಬೇಕು, ನಿನ್ನ ಅಭಿವೃದ್ಧಿ ಆಗಬೇಕು ಅನ್ನೋದೇ ದೇವರ ಚಿತ್ತ. ಇವತ್ತು ನೀನು ಕೇಳುವ ವಾಕ್ಯ ಕೇಳುವ ಪ್ರತಿಯೊಬ್ಬರು ನೀನು ಅಭಿವೃದ್ಧಿ ಆಗಬೇಕು. ನಿನ್ನ ಪ್ರಾರ್ಥನೆ 2020ರಲ್ಲಿ ನಾನು ಅಭಿವೃದ್ಧಿ ಆಗಬೇಕು, ನನ್ನ ವಿದ್ಯಾಭ್ಯಾಸದಲ್ಲಿ ಅಭಿವೃದ್ಧಿ ಆಗಬೇಕು, ನನ್ನ ಆರ್ಥಿಕ ವಿಷಯದಲ್ಲಿ ಅಭಿವೃದ್ಧಿ ಆಗಬೇಕು, ನನ್ನ ಕುಟುಂಬ ಜೀವನದಲ್ಲಿ ಅಭಿವೃದ್ಧಿ ಆಗಬೇಕು, ನನ್ನ ಮಕ್ಕಳು ಅಭಿವೃದ್ಧಿ ಆಗಬೇಕು, ನಾನು ಹೋಗುವ ಕೆಲಸದಲ್ಲಿ ನಾನು ಅಭಿವೃದ್ಧಿ ಆಗಬೇಕು, ನಾನು ಹೋಗುವ ಒಂದು ಕಂಪನಿಗಳಲ್ಲಿ ನಾನು ಅಭಿವೃದ್ಧಿ ಆಗಬೇಕು. ಇವತ್ತು ನೀನು ಪ್ರಾರ್ಥನೆ ಮಾಡು, ನಾನು ಅಭಿವೃದ್ಧಿ ಆಗಬೇಕಂತ. ಖಂಡಿತವಾಗಿ ದೇವರು ನಿನ್ನನ್ನು ಅಭಿವೃದ್ಧಿಪಡಿಸ್ತಾನೆ, ಖಂಡಿತವಾಗಿ ದೇವರು ನಿನ್ನನ್ನು ಅಭಿವೃದ್ಧಿ ಮಾರ್ಗದಲ್ಲಿ ನಡೆಸ್ತಾನೆ. ಕಂಡಗಳನ್ನು ಮುಚ್ಚಿ ನೀನು ಪ್ರಾರ್ಥನೆ ಮಾಡು, ತೀರ್ಮಾನ ಮಾಡು. ದೇವರ ಸನ್ನಿಧಿಯಲ್ಲಿ ಇವತ್ತು ತೀರ್ಮಾನ ಮಾಡು, ದೇವರೇ ನಾನು ಅಭಿವೃದ್ಧಿ ಆಗಬೇಕಪ್ಪ, ನಾನು ಅಭಿವೃದ್ಧಿ ಆಗಬೇಕು. ನಿನ್ನ ವಾಕ್ಯದಲ್ಲಿ ಬರೆದ ಪ್ರಕಾರ ನನ್ನ ಪ್ರಿಯನೇ, ನಿನ್ನ ಆತ್ಮ ವಿಷಯದಲ್ಲಿ ಅಭಿವೃದ್ಧಿ ಹೊಂದುವ ಪ್ರಕಾರ ಎಲ್ಲ ವಿಷಯದಲ್ಲಿ ಅಭಿವೃದ್ಧಿ ಹೊಂದುವುದೇ ದೇವರ ಚಿತ್ತ. ದೇವರ ಮಕ್ಕಳೇ, ಇವತ್ತು ತೀರ್ಮಾನ ಮಾಡು ದೇವರ ಸನ್ನಿಧಾನದಲ್ಲಿ. 2020ರಲ್ಲಿ ಇನ್ನೂ 9 ತಿಂಗಳು ನಿನ್ನ ಕೈಯಲ್ಲಿ ದೇವರು ಕೊಟ್ಟಿದ್ದಾನೆ. ನೀನು ಅಭಿವೃದ್ಧಿಯಾಗುವುದು, ನೀನು ಹಾಳು ಮಾಡಿಕೊಳ್ಳುವುದು ನಿನ್ನ ಕೈಯಲ್ಲಿದೆ. ನಿನ್ನ ಅಭಿವೃದ್ಧಿ ಆಗಬೇಕಾ? ನಿನ್ನ ಸಮಯವನ್ನು ದೇವರಿಗಾಗಿ ಖರ್ಚು ಮಾಡು. ಸಮಯವನ್ನು ಸುಮ್ಮನೆ ಕಳ್ಕೊಳ್ಬೇಡ. ದೇವರ ಸನ್ನಿಧಿಯಲ್ಲಿ ದೇವರ ರಾಜ್ಯಕ್ಕಾಗಿ ನೀನು ದುಡಿ, ದೇವರ ರಾಜ್ಯಕ್ಕಾಗಿ ನೀನು ಪ್ರಯಾಸ ಪಡು. ಖಂಡಿತವಾಗಿ ಪ್ರಾರ್ಥನೆಯಲ್ಲಿ, ವಾಕ್ಯದಲ್ಲಿ ನೀನು ಬೆಳೀತಾ ಇದ್ದರೆ ದೇವರು ನಿನ್ನನ್ನು ಆಶೀರ್ವದಿಸ್ತಾನೆ. ನೀನು ಅಭಿವೃದ್ಧಿ ಮಾಡ್ತೆ. ಶಾರ್ಟ್ಕಟ್ಸ್ ಯಾವಾಗಲೂ ನೀನು ಉಪಯೋಗ ಮಾಡಬೇಡ, ಅದು ಮೋಸಕರವಾದದ್ದು. ದೇವರ ಮಾರ್ಗದಲ್ಲಿ ಕಷ್ಟ ಆದರೂ ಪರವಾಗಿಲ್ಲ, ತಡವಾದರೂ ಪರವಾಗಿಲ್ಲ, ನಿಜವಾಗಿ ದೇವರ ಸತ್ಯದ ಮಾರ್ಗದಲ್ಲಿ, ಸತ್ಯದ ಒಂದು ಉದ್ದೇಶದಲ್ಲಿ ನಡೀತಾ ಇದ್ದರೆ ದೇವರು ನಿನ್ನನ್ನು ಆಶೀರ್ವಾದ ಮಾಡ್ತಾನೆ. ಕರ್ತನಾದ ಯೇಸುವೆ, ವಾಕ್ಯ ಕೇಳುವ ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡು, ಪ್ರತಿಯೊಬ್ಬರ ಅಭಿವೃದ್ಧಿ ಆಗಬೇಕು ಸ್ವಾಮಿ. 2020ರಲ್ಲಿ ಇನ್ನೂ 9 ತಿಂಗಳು ದೇವರೇ ನಮ್ಮ ಕೈಯಲ್ಲಿರುವಾಗ ಪ್ರತಿಯೊಬ್ಬರು ಪ್ರತಿ ಕ್ಷೇತ್ರದಲ್ಲಿ ಅವರು ಅಭಿವೃದ್ಧಿ ಹೊಂದುವುದಕ್ಕಿಂತ ಮುಂಚೆ ಆತ್ಮದಲ್ಲಿ ಅವರು ಅಭಿವೃದ್ಧಿ ಆಗಬೇಕು. ಅವರ ಆತ್ಮದಲ್ಲಿ ಅಭಿವೃದ್ಧಿ ಆದರೆ ಅವರು ಖಂಡಿತವಾಗಿ ಎಲ್ಲ ಕ್ಷೇತ್ರದಲ್ಲಿ ಅವರು ಅಭಿವೃದ್ಧಿ ಆಗ್ತಾರೆ. ಇನ್ನು ವಾಕ್ಯಗಳಿಗಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಈ ವಾಕ್ಯದಿಂದ ಮೂಲಕ ಅನೇಕ ಜನರನ್ನು ಆಶೀರ್ವದಿಸು, ಬಲಹೀನರನ್ನು ಬಲಪಡಿಸು, ನಿರಾಶೆಯಲ್ಲಿದ್ದವರನ್ನು ದೇವರೇ ನಿರೀಕ್ಷೆಯಿಂದ ತುಂಬಿಸು. ಅವರ ನಿರೀಕ್ಷೆ ದೇವರೇ ನಿನ್ನ ವಾಕ್ಯವಾಗಿರಲಿ, ಅವರ ನಿರೀಕ್ಷೆ ಅಪ್ಪ ನಿನ್ನ ಕೃಪೆ ಆಗಿರಲಿ ಎಂದು ನಾವು ಪ್ರಾರ್ಥಿಸ್ತದೆ ಸ್ವಾಮಿ. ವಾಕ್ಯ ಕೇಳುವ ಪ್ರತಿಯೊಬ್ಬರನ್ನು ಆಶೀರ್ವದಿಸು. ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ, ಆಮೇನ್.